ಮಗ ಕಾಲೇಜ್ ನೋಡು ಏನ್ ಸಖತ್ತಾಗಿದೆ ಅಲ್ವಾ. ಆದ್ರೂ ನಮ್ಮ ವಿರಾಜ್ ರೇಂಜ್ಗೆ ಇದು ಓಕೆ ಮಗ. ಇಂಥ ಎಷ್ಟು ಕ್ಯಾಂಪಸ್ ನೋಡಿರಲ್ಲ ಅವನು. ನಮ್ಗೆ ಬಂದಿರೋ ಮಾರ್ಕ್ಸ್ಗೆ ಇಷ್ಟು ಸಿಕ್ಕಿರೋದೇ ದೊಡ್ಡದು ಬಿಡ್ರೋ. ಬಟ್ ವಾಟ್ ಎವರ್ ಗೈಸ್, ಕಾಲೇಜ್ ಹೇಗಿದ್ರೇನು ಹೂ ಕೇರ್ಸ್. ಸುತ್ತಮುತ್ತ ಒಳ್ಳೊಳ್ಳೆ ಹುಡುಗಿಯರು ಓಡಾಡ್ತಿದ್ದಾರೆ, ದಾಟ್ಸ್ ಇಂಪಾರ್ಟೆಂಟ್. ಕರೆಕ್ಟ್ ಕಣ. ವಾವ್ ಬ್ಯೂಟಿಫುಲ್ ಮಗ. ನಾನ್ ಕಾಲೇಜ್ ಏನು ಅನ್ಕೊಂಡಿದ್ದೆ, ನೋಡ್ರೆ ಸೈಟ್ ಸೀಯಿಂಗ್ ಅಂತೂ ಏನ್ ದೋಖಾನೇ ಇಲ್ಲ. ಮಗ ನೀನೇನು ನಿನ್ನ ಕೆಪಾಸಿಟಿ ಏನು ಅಂತ ಇಡೀ ಕಾಲೇಜ್ಗೆ ಗೊತ್ತಾಗದ್ ಬೇಡವಾ? ಫಸ್ಟ್ ಡೇನೆ ಒಂದು ಹುಡುಗಿನ ಪಟಾಯಿಸಿಲ್ಲ ಅಂದ್ರೆ ಏನೋ ಮಜಾ ಇರುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಅಫ್ಕೋರ್ಸ್ ಮಗ, ಅವೆಲ್ಲ ವಿರಾಜ್ಗೆ ಯಾವ ಲೆಕ್ಕ? ಕಮಾನ್ ಟೆಲ್ ಮಿ, ಯಾರನ್ನ ಪಟಾಯಿಸ್ಬೇಕು? ಟೆಲ್ ಮಿ. ಶುರು ಆಗೇ ಬಿಡ್ಲಿ ವಿರಾಜ್ದು ವಿಶ್ವರೂಪ ದರ್ಶನ. ಹಾಯ್ ಶಂಭು. ಏನ್ಲಾ ಕೆಂಪ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಬಾ ಚಾ ಕುಡ್ಕೊಂಬರಮ್ಮ. ಕಮ್ಲಿ, ನಾನು ಹಸಿ ಲೈಬ್ರರಿ ತಕ ಹೋಗಿ ಬರ್ತೀನಿ. ಏನಣ್ಣ ಅತ್ತಿಗೆ ಏನಂದ್ರು? ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೋದ್ಲು. ಬ್ರದರ್, ಅದು ಬೈಗಳ ಅಲ್ಲ, ಅದನ್ನೇ ಪ್ರೀತಿ ಅನ್ನೋದು. ಸಾಕು ಸುಮ್ನಿರಪ್ಪ. ನಿನ್ನ ಮಾತು ಕೇಳಿದ್ರೆ ನಿಜ ಅಂತ ನಂಬ್ಕೊಂಡಲ್ಲ, ಹೊಡ್ಕೋಬೇಕು. ಅವಳು ಮೊದಲೇ ಕಾಲೇಜಲ್ಲಿ ನಡೆದಿರೋ ಗಲಾಟೆಗೆ ಮುನಿಸ್ಕೊಂಡಿದ್ದಾಳೆ ನನ್ನ ಮೇಲೆ. ಅದಕ್ಕೆ ನಿನ್ನೊಂದು ದಡ್ಡ ಅನ್ನೋದು ಅಲ್ಲ ಬ್ರದರ್. ಕಾಲೇಜಲ್ಲಿ ಗಲಾಟೆ ಆಗೋಕ್ಕೂ ಮುಂಚೆ, ಅವ್ರ ಅಪ್ಪನ್ನ ಭೇಟಿ ಆಗೋಕ್ಕೂ ಮುಂಚೆ ಅವ್ರು ಇಲ್ಲಿ ಬಂದು ಕಾಯ್ತಾ ಇದ್ರು ತಾನೆ. ಅದಕ್ಕೇನ ಈಗ? ಅಯ್ಯೋ ಪೆದ್ದ ಅಂದೆ ಬ್ರದರ್. ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಈಗ ನೋಡಪ್ಪ, ಅವ್ರಿಗೆ ನಿನ್ ಮೇಲೆ ಕೋಪ ಇದೆ ಅಂತಾನೆ ಇಟ್ಕೋ. ಇಲ್ಲಿವರೆಗೂ ಬಂದು ಯಾಕೆ ಬೈಬೇಕಾಗಿತ್ತು? ಫೋನಲ್ಲೇ ಬೈಬೋದಾಗಿತ್ತಲ್ವಾ? ಅಂದ್ಮೇಲೆ ಏನ್ ಅರ್ಥ? ನೀನ್ ನೋಡೋದಕ್ಕೆ ನೆಪ ಅಂತ ಅರ್ಥ. ತಿಳ್ಕೋ. ಹಂಗಂತೀಯ ಚಿಮಟೆ? ಹೂ ಬ್ರದರ್, ಅತ್ತಿಗೆಗೆ ನಿನ್ ಮೇಲೆ ಶಾನೆ ಫೀಲಿಂಗ್ ಇರಂಗಿದೆ. ಬೇಕಾದ್ರೆ ನೀನೇ ಯೋಚನೆ ಮಾಡಿ ನೋಡಪ್ಪ. ಔಟ್. ಓಕೆ, ಯಾರನ್ನ ಚೂಸ್ ಮಾಡೋಣ? ಅವನು ಹೇ ಸೂಪರ್ ಅಲ್ಲ? ಹೆಲೋ ಕಾಮ್ಯ, ಏನ್ ಹೆಸರು? ಪುನೀತ್. ಓ ಪುನೀತ್. ಓಕೆ ಪುನೀತ್, ಹಾ ಒಂದು 10 ಬಸ್ಕೀಸ್ ಹೊಡಿ. ಆಗಲ್ಲ. ಏನು ಯಾರಿಗೆ ಹೇಳ್ತಿದ್ಯಾ? ಹೆಲೋ ಹಾಯ್, ಬಾರಮ್ಮ ಇಲ್ಲಿ. ಈಗ ಇವಳಿಗೆ ಯಾರಾದ್ರೂ ಪ್ರಪೋಸ್ ಮಾಡಬೇಕು ಅಲ್ವಾ? ಓಕೆ, ಇವಳಿಗೆ ರೋಸ್. ಓಕೆ, ಯಾರ ಕೈಯಲ್ಲಿ ಪ್ರಪೋಸ್ ಮಾಡ್ಸೋಣ? ಹಲೋ, ನೀನೇನಕ್ಕೆ ನಿಂತಿರೋದು? ಕಂಟಿನ್ಯೂ, 5 more. ಹೆಲೋ ಕಮ್ಯ. ಏನಪ್ಪ ಲೈಫಲ್ಲಿ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ಯಾ? ಇದೇ ನಿನ್ ಚಾನ್ಸ್, ತಗೋ ಪ್ರಪೋಸ್ ಮಾಡು. ಏನಿಲ್ಲ, ಚಾಯ್ಸ್ ಇಲ್ಲ. ಪ್ರಪೋಸ್. ಅಯ್ಯ, ಇದೇನಿದು? ಮಂಡಿ ಊರಿ ಪ್ರಪೋಸ್ ಮಾಡೋ. ಆಗಲ್ಲ. ಏನಾಗಲ್ಲ, ಇವನ್ಗಿಂತ ಏನ್ ಬೆಟರ್, ಒಳ್ಳೆ ಕಪಲ್. ತಗೋ. ಏ ಅನಿಕಾ, ಅಲ್ಲಿ ನೋಡೆ.
ನಂಬರ್ 1 ರೋಮಿಯೋ ತರ ಇದ್ದಾನೆ. ನೋಡ್ತಿದ್ರೆ ತುಂಬಾ ಆಟಿಟ್ಯೂಡ್ ಇರೋ ತರ ಇದಾನಲ್ವಾ? ಸ್ವಲ್ಪ ಇಳ್ಸನ, ಏನಂತೀರಾ? ಥ್ಯಾಂಕ್ ಯು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಮಗ. ನಾವು ತೋರ್ಸೋ ಹುಡುಗಿನ ನೀನ್ ಪಟಾಯಿಸ್ಬೇಕು. ಆಗುತ್ತಾ ನಿನ್ ಕೈಯಲ್ಲಿ? ಏಯ್ ನೋಡ್ ಮಗ, ನಿಮ್ಗೂ ಬೇಡ ನಂಗೂ ಬೇಡ. ಈ ಬಾಟಲ್ ನ ಸ್ಪಿನ್ ಮಾಡ್ತೀನಿ. ಇದು ಯಾರ ಕಡೆ ಪಾಯಿಂಟ್ ಮಾಡುತ್ತೋ ಆ ಹುಡ್ಗಿನೇ ಪಟಾಯಿಸ್ತೀನಿ. ಡೀಲಾ? ಓಕೆನಾ? ಡೀಲ್. ವಾವ್, ಪರ್ಫೆಕ್ಟ್. ಪರವಾಗಿಲ್ಲ ಮಗ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಜಾಕ್ಪಾಟ್ ಹೊಡೆದ್ಬಿಟ್ಟೆ. ವಾವ್, ಬ್ಯೂಟಿಫುಲ್. ಓಕೆ ಗೈಸ್, ಲೆಟ್ಸ್ ವೇಟ್ ಅಂಡ್ ವಾಚ್. ಹಲೋ, ಏನಪ್ಪ ರೋಮಿಯೋ? ಅಂದ್ರೆ ರೆಸ್ಪೆಕ್ಟೇ ಇಲ್ವಾ? ನೋಡು ಈ ಕಡೆ. ನೋಡ್ತಾನೇ ಇದ್ದೀನಿ, ನೋಡ್ತಾನೇ ಇರ್ತೀನಿ. ಯಾವನ್ರಿ ಇವನು?
ಮಾತಾಡ್ತಿದ್ರು ಕೇರ್ ಇಲ್ದೆ ಅಲ್ಲಿ ಎಲ್ಲೋ ನೋಡ್ತಾ ಇದ್ದೇನೆ. ಅಂಥದ್ದು ಏನಿದೆ ಅಲ್ಲಿ? ಇದಾ ಸಮಾಚಾರ? ಓಕೆ ಲಿಸನ್, ಆ ಹುಡುಗಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅಲ್ವಾ ನಿನ್ಗೆ? ಹೌದು. ತಗೋ, ಪ್ರಪೋಸ್ ಮಾಡು. ವಾವ್, ಸೀನಿಯರ್ಸ್ ಅಂದ್ರೆ ಹಿಂಗಿರ್ಬೇಕು. ಓಕೆ ಪ್ರಪೋಸ್ ಮಾಡಕ್ ಹೇಳಿದ್ದು ಅವಳಿಗೆ, ನನಗಲ್ಲ. ಎಷ್ಟೊಳ್ಳೆ ಆಪ್ಷನ್ ಕೊಟ್ರಿ ಅಂತ ಖುಷಿಗೆ ಥ್ಯಾಂಕ್ಸ್ ಹೇಳಿದ್ದು. ರೋಗಿ ಬಯಸಿದ್ದು ನರ್ಸನ್ನೇ, ಡಾಕ್ಟರ್ ತೋರಿಸಿದ್ದು ನರ್ಸನ್ನೇ. ಇದ್ರೆ ಇಂಥ ಸೀನಿಯರ್ಸ್ ಇರ್ಬೇಕು ನೋಡಿ. ಪ್ರಪೋಸ್ ತಾನೇ, ಮಾಡೋಣ ಮಾಡೋಣ. Excuse me, madam. ನಾನಾ? ನೀವೇ. ಒಂದ್ ನಿಮಿಷ ನನ್ನ ಜೊತೆ ಬರ್ತೀರಾ? ನಾನಾ? ನಿಮ್ ಜೊತೆಗ? ಯಾಕೆ? ಪ್ಲೀಸ್ ಬನ್ನಿ ನನ್ನ ಜೊತೆ. ಯಾರ್ ನೀನು? ನಾನ್ಯಾಕೆ ನಿನ್ ಜೊತೆಗೆ ಬರ್ಬೇಕು? ಬನ್ನಿ ನನ್ನ ಜೊತೆ. ಆ ಪ್ರಾಜೆಕ್ಟ್ ನಡೀತಾ ಇದೆ. ಇನ್ನೊಂದು ಪ್ರಾಜೆಕ್ಟು ಶುರು ಆಗಬೇಕು. ರೋಹಿತ್ ಬೇರೆ ಬಾಂಬೆಗೆ ಹೋಗಿದ್ದಾನಲ್ಲ, ಅಂದಮೇಲೆ ರಚನಾ. ಒನ್ ಸೆಕೆಂಡ್ ಬಾಮ್ಮ. ಐ ವಿಲ್ ಕಾಲ್ ಯು ಲೇಟರ್. ಹಾಂ, ಓಕೆ ಸರ್, ಬಾಯ್. ಏನಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ? ಕ್ಲಾಸಸ್ ಇಲ್ವಾ? ಅಪ್ಪ, ನಾನು ಕಾಲೇಜ್ಗೆ ಹೋಗ್ತಿಲ್ಲ. ವಾಟ್? ಏನು ಹೇಳ್ತಿದ್ಯಾ? ಯಾಕಮ್ಮ? ನನಗೂ ಇದೇ ಡೌಟು 3-4 ದಿನದಿಂದ ಕೊರಿತಾ ಇತ್ತು. ಸಮಥಿಂಗ್ ಇಸ್ ರಾಂಗ್ ಅನಿಸ್ತಾ ಇತ್ತು. ಹೇಳ್ಬಿಟ್ಟ, ಏನಾಯ್ತು? ಏನಿಲ್ಲ ಬಿಡಿಯಪ್ಪ, ನಂಗೆ ಮೂಡಿಲ್ಲ. ಮೂಡಿಲ್ಲ ಅಂದರೆ ಹೇಗೆ? ದಿನ ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಅಂತ ಹೋಗ್ತಿದ್ಯಾ, ಬಟ್ ಕಾಲೇಜ್ಗೆ ಹೋಗ್ತಿಲ್ಲ. ಏನರ್ಥ? ಬೇರೆ ಎಲ್ಲಕ್ಕೆ ಹೋಗ್ತಿದ್ಯಾ? ರಚನಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್, ಬಟ್ ಸ್ಟಿಲ್ ಅದೇನೇ ಇದ್ರೂ ನನ್ನ ಹತ್ರ ಶೇರ್ ಮಾಡು. ಡೋಂಟ್ ಹೆಸಿಟೇಟ್. ನಾನು ನಿಮ್ಮಪ್ಪ, ನನ್ನ ಬಗ್ಗೆ ನಂಬಿಕೆ ಇಲ್ವಾ? ಹೇಳ್ಕಂದ, ಎಲ್ಲಿಗೆ ಹೋಗ್ತಿದ್ದೆ? ಅಮ್ಮವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೆ ಅಪ್ಪ. ಅವನು ಯಾಕಮ್ಮ ಮೀಟ್ ಮಾಡಕ್ ಹೋದೆ? ಹಾಂ ಅಪ್ಪ, ಮೀಟ್ ಮಾಡಕ್ಕೆ ಹೋದೆ. ಏನೀಗ ತಪ್ಪಾ? ತಪ್ಪು ಅಂತಲ್ಲಮ್ಮ, ಹೀಗೆ ಕದ್ದು ಮುಚ್ಚಿ ಕ್ಲಾಸ್ ಮಿಸ್ ಮಾಡಿಕೊಂಡು ಇನ್ನು ಏನು ಮಾಡಲಿ ಅಪ್ಪ? 1 ದಿನನೋ 2 ದಿನನೋ ಆದರೆ ಕಾಫಿ ಶಾಪಲ್ಲೋ ಅಲ್ಲಿ ಇಲ್ಲಿ ಕೂತು ಕಾಲ ಕಳಿಬೋದು. ಆಮೇಲೆ ಕಾಲೇಜ್ಗಂತೂ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಮನೆಗೆ ಬಂದೆ. ಕಾಲೇಜ್ಗೆ ಹೋಗೋಕ್ಕಾಗಲ್ವಾ? ಯಾಕೆ? ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ಅಪ್ಪ. ಮದುವೆ ಆಗಿದೆ ಅಂತ ಆಡ್ಕೋತಾರೆ. ತುಂಬ ಹರ್ಟ್ ಆಗೋವಾಗ ಮಾತಾಡ್ತಾರೆ. ಮದುವೆ ಆಗಿದೆ ಸರಿ, ಆದರೆ ಗಂಡ ಯಾರು ಅಂತ ಕೇಳಿದ್ರೆ ನಾನು ಯಾರನ್ನ ಅಂತ ತೋರಿಸ್ಲಿ ಅಪ್ಪ? ಅಲ್ಲ ರಚು, ಇಷ್ಟೆಲ್ಲ ತೊಂದರೆ ಆಗ್ತಿದ್ರು
ಒಂದು ಮಾತು ಹೇಳ್ದೆ ಸುಮ್ಮನೆ ಇತ್ತಲ್ಲಮ್ಮ, ನನ್ನ ಹತ್ರ ಆದ್ರೂ ಹೇಳ್ಕೊಬೋದಿತ್ತಲ್ವಾ? ಹೇಳಿದ್ರೆ ಏನ್ ಮಾಡ್ತಿದ್ರಿ ಅಪ್ಪ? ಏನ್ ಮಾಡಕ್ ಆಗ್ತಿತ್ತು? ನನ್ ತಲೆ ಕೆಟ್ಟೋಗಿದೆ. ಯಾರ ಹತ್ರ ಹೇಳ್ಬೇಕು, ಏನ್ ಹೇಳ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಜಸ್ಟ್ ಲಿವ್ ಮಿ ಅಲೋನ್ ಪಾ. ರಚನಾ, ರಚುಕ್ಕೆ ಅದು ಆಕ್ಚುಲಿ ನಾನೆಲ್ಲ ಕೇಳಿಸ್ಕೊಂಡೆ ರಮೇಶ್. ಯಾರ್ಲೇವಾ ಬಾ. ಬಿಡ ನನ್ನ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ?